ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಸಿದ್ದರಾಮಯ್ಯನವರೇ, ಇದು ನನ್ನ ಕೊನೆಯ ಚುನಾವಣೆ ಅನ್ನೋ ಮಾತನ್ನು ತಾವು ಹೇಳಿದಿರಿ. ಯಾಕೆ ಹೇಳ್ತಾ ಇದ್ದೀರಿ ಹಾಗೆ? ನಾನು ಯಾಕೆ ಹೇಳಿದೆ ಅಂತಂದರೆ, ಒಂದು ಕಾರಣ, ಇನ್ನೊಂದು ಚುನಾವಣೆಯಲ್ಲಿ ಈ ಬರ್ತಕ್ಕಂಥ ಚುನಾವಣೆಯಲ್ಲಿ ನಿಲ್ತೇನೆ. ಈ ಚುನಾವಣೆ ಅವಧಿ ಮುಗಿದ ಮೇಲೆ ನನಗೆ 70 ವರ್ಷ ಆಗ್ತದೆ. 70 ವರ್ಷ ಆದಮೇಲೆ ನಾನು ಚುನಾವಣಾ ಪಾಲಿಟಿಕ್ಸ್ನಲ್ಲಿ ಇರಬಾರ್ದು ಅಂತಕ್ಕಂಥದ್ದು ಅಥವಾ ಈ ಬಾರಿಯ ಚುನಾವಣೆ ಸೋಲ್ತೀರಿ ಅನ್ನೋ ಭಯದಿಂದ ಇದನ್ನು ಹೇಳಿದಿರಿ. ಈಗಾಗಲೇ ಒಬ್ಬ ಬಿಜೆಪಿಯ ಅಭ್ಯರ್ಥಿ ಅಲ್ಲಿ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಅಭ್ಯರ್ಥಿ ನನ್ನ ವಿರುದ್ಧ ಯಾರು ಅಂತ ಯಾವತ್ತೂ ಯೋಚನೆನೇ ಮಾಡಿಲ್ಲ. ಅತ್ಯಂತ ಕ್ಲಿಷ್ಟವಾದಂಥ ಚುನಾವಣೆ ನನ್ನ ಬೈ ಎಲೆಕ್ಷನ್ನು. ಆ ಚುನಾವಣೆಗೆ ನಾನು ಎದುರುಕೊಳ್ಳಲಿಲ್ಲ. ಇಡೀ ಎರಡು ಪಕ್ಷದವರು ಕೂತ್ಕೊಂಡ್ರು, BJP JDS ಸರ್ಕಾರ. ಯಡಿಯೂರಪ್ಪ ಡೆಪ್ಟಿ ಚೀಫ್ ಮಿನಿಸ್ಟರ್, ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್, ದೇವೇಗೌಡ ಮಾಜಿ ಪ್ರಧಾನಿ, ಅವರ ಮಕ್ಕಳು, ಅವರ ಕುಟುಂಬ ಎಲ್ಲ ಕೂತ್ಕೊಂಡು ದುಡ್ಡು ತಗೊಂಡು ಖರ್ಚು ಮಾಡಿ 50-60 ಕೋಟಿ ಖರ್ಚು ಮಾಡಿ BJP JDS ಎಲ್ಲ ಸೇರ್ಕೊಂಡು ಎಲ್ಲ ಮಾಡಿದ್ರು ಕೂಡ ನಾನು ಗೆದ್ದಿದ್ದೀನಿ. ಜನ ಆಶೀರ್ವಾದ ಮಾಡಿದ್ದಾರೆ. ಅದರಿಂದ ಈಗ ಚುನಾವಣೆಗೆ ಎದುರ್ಕತೀನಿ ನಾನು. ತಾವು ಸೋಲಿನ ಭಯ ಇಲ್ಲ ತಮಗೆ? ನನಗೆ ಯಾವತ್ತೂ ಇಲ್ಲ, ಅದು ತಲೆಯಲ್ಲಿ ಬರೋದೂ ಇಲ್ಲ. ಹಾಗಾದರೆ ತಾವು ಇನ್ನೊಂದು ಮಾತನ್ನು ಹೇಳ್ತಾ ಇದ್ದೀರಿ, ಕೊಪ್ಪಳದ ಜನ ಬಯಸಿದರೆ ನಾನು ಅಲ್ಲಿಂದ ಲೋಕಸಭೆ ಚುನಾವಣೆ ಸ್ಪರ್ಧಿಸ್ತೀನಿ ಅಂತ. ಅದ್ರ ಉದ್ದೇಶ ಏನು? ನನ್ನ ಮಾತಿನ ಅದು ಮಿಸ್ಇಂಟರ್ಪ್ರಿಟೇಷನ್ ಆಗಿಬಿಟ್ಟಿದೆ. ನಾನು ಒಮ್ಮೆ 91ರಲ್ಲಿ ಲೋಕಸಭೆಗೆ ನಿಂತಿದ್ದೆ. ಅಲ್ಲಿ ರಾಜೀವ್ ಗಾಂಧಿಯವರ ಹತ್ಯೆ ಆಗೋದ್ರಿಂದ ಸೋತ್ಬಿಟ್ಟೆ ಸರ್, 10,000 ಅಂತರದಲ್ಲಿ. ಅದಕ್ಕೆ ನಾನು ಅಲ್ಲಿ ಹೋದಾಗ ಏನು ಹೇಳಿದ್ದೆ ಅಂದರೆ, ಯಾವತ್ತಾರು ನಾನು ಲೋಕಸಭೆಗೆ ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂದರೆ ನಾನು ಅಲ್ಲಿ ಇಲ್ಲಿಂದ ನಿಲ್ತೀನಿ ಅಂತ ಹೇಳಿದ್ನ ಹೊರತು ಕೊಪ್ಪಳಕ್ಕೆ ಬಂದೇ ಬರ್ತೀನಿ ಅಂತ ಏನು ಹೇಳಿಲ್ಲ. ನಾನು ತಾವು ಈ ಬಾರಿ ತಮ್ಮ ವಿಧಾನಸಭಾ ಕ್ಷೇತ್ರ ವರ್ಣದಿಂದಲೋ ಸ್ಪರ್ಧಿಸ್ತಿರೋ ಅಥವಾ ಬೇರೆ ಕಡೆ ಸ್ಪರ್ಧಿಸ್ತೀರೋ? ಅಲ್ಲೇ ಸ್ಪರ್ಧೆ ಮಾಡ್ತೀನಿ. ಬೇರೆ ಕಡೆ ಕ್ಷೇತ್ರ ಬದಲಾವಣೆ ಮಾಡೋದಿಲ್ಲ ತಾವು? ಅಗತ್ಯನೇ ಇಲ್ಲ. ಹಾಗಾದರೆ ತಮ್ಮ ಎದುರಾಳಿ ಯಾರಿದ್ದಾರೆ ಅನ್ನೋದು ನನಗೆ ಮುಖ್ಯನೇ ಅಲ್ಲ. ಲೆಟ್ ಎನಿಬಡಿ ಕಂಟೆಸ್ಟ್ ಫ್ರಮ್ BJP, ಫ್ರಮ್ JDS. ಐ ವಿಲ್ ಫೇಸ್ ದೆಮ್. ಅದರ ಜೊತೆಗೆ ತಾವು ಈಗ ಚುನಾವಣೆ ಬಂತು, ಮುಂದಿನ ದಿನಗಳಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರಲ್ಲ ಅಂತ ಆದರೆ ತಮ್ಮ ಪಕ್ಷ JDS ಅನ್ನು ಒಪ್ಕೊಳ್ಳುತ್ತೋ ಬಿಡುತ್ತೋ? ನಾನು 100% ಐ ಆಮ್ ಕಾನ್ಫಿಡೆಂಟ್. ಮುಂದಿನ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡೀತದೆ. ಆದರೆ ಈಗಲೂ ನಿಮ್ಮ ಪಕ್ಷದಲ್ಲಿ ಕೆಲವರಿಗೆ ಗೊಂದಲ ಇದೆ. ನನ್ನ ತಲೆಯಲ್ಲಿ ಆ ಥರದ ಗೊಂದಲ ಇಲ್ಲ. ಯಾರ ತಲೆಯಲ್ಲಿ ಸಿಡಿದು ಬಂದಿರೋದ್ರಿಂದ JDS ತಮಗೆ ಪತಿಯಾಗಲ್ಲ. ಆದರೆ ನಿಮ್ಮ ಪಕ್ಷದಲ್ಲಿ ಈಗಲೂ JDS ಪರ ಒಲವಿರೋರು ಬಹಳಷ್ಟು ಜನ ಇದ್ದಾರೆ. ನೋ. ಈ ಸಾರಿ ಇಟ್ ಈಸ್ ವೆರಿ ವೆರಿ ಕ್ಲಿಯರ್. ನಾನು ರಾಜ್ಯದ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಎಲ್ಲ ಜನರ ಜೊತೆ, ಎಲ್ಲ ವರ್ಗದ ಜನರ ಜೊತೆ ಮಾತನಾಡಿದ್ದೇನೆ. ಈ ಸಾರಿ ಜನರು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಈ ರಾಜ್ಯದಲ್ಲಿ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತ ಆಗ್ತಾ ಇರೋದ್ರಿಂದ ನಾವು ಬೇರೆ ಯಾವುದೇ ಪಕ್ಷದ ಜೊತೆ ಅನಿವಾರ್ಯತೆ ಬರೋದೇ ಇಲ್ಲ. ದಟ್ ಸಿಚುವೇಶನ್ ಡಸ್ ನಾಟ್ ಅರೈಸ್ ಅಟ್ ಆಲ್. JDS ಜೊತೆ ಒಪ್ಕೊಳ್ಳಲ್ಲ, ಪ್ರಶ್ನೆನೇ ಇಲ್ಲ, ಅದು ಬರೋದೇ ಇಲ್ಲ. ಆ ಥರದ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ತಾವು ಅದನ್ನೇ ನಾನು ಆಗಲೇ ಹೇಳಿದೆ, ತಾವು JDS ಇಂದ ಸಿಡಿದು ಬಂದಿರೋದ್ರಿಂದ JDS ಬಗ್ಗೆ ತಮಗೆ ಸಹಜವಾದ ಸಾತ್ವಿಕ ಕೋಪ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷವನ್ನು ಕೂಡ ಸಂಪೂರ್ಣವಾಗಿ ಒಪ್ಪಿಕೊಂಡು ಮತ್ತು ಮಾನಸಿಕವಾಗಿ ಅದಕ್ಕೆ ತಾವು ತಯಾರಾಗಿಲ್ಲ. ಯಾಕೆಂದರೆ ತಮ್ಮ ಬ್ಯಾಕ್ಗ್ರೌಂಡೇ ಸೋಷಿಯಲಿಸ್ಟ್ ಬ್ಯಾಕ್ಗ್ರೌಂಡು. ತಾವು ಯಾರೋ ವ್ಯಕ್ತಿ ಪೂಜೆ ಅಥವಾ ಇನ್ನೊಂದು ಯಾವುದೋ ಯಾರಿಗೂ ಸಲಾಂ ಹೊಡೆಯೋದು, ಸಿದ್ದರಾಮಯ್ಯಗೆ ಒಗ್ಗುವಂಥ ಆ ಪರಿಸ್ಥಿತಿ ತಾವಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷದೊಳಗಿರೋ ಈ ಗೊಂದಲ ಮತ್ತು ತಮ್ಮ ಸ್ಥಿತಿಗತಿ, ಅಂದರೆ ತಾವು ಇರುವ ತಮ್ಮ ನಡವಳಿಕೆ, ಇದೆಲ್ಲದಕ್ಕೂ ಕೂಡ ಗಮನಿಸ್ತಾ ಇದ್ದರೆ ಬಹುಶಃ ಮುಂದಿನ ದಿನಗಳಲ್ಲಿ ತಾವು ದೇವೇಗೌಡರನ್ನು ದೂಷಿಸ್ತಾ ಇದ್ರಿ, ಮುಖ್ಯಮಂತ್ರಿ ಸ್ಥಾನ ಅವರಿಂದ ತಪ್ಪೋಯ್ತು ಅಂತ. ಈ ಬಾರಿ ಈ ಎಲ್ಲ ಕಾರಣಗಳಿಗೋಸ್ಕರನೂ ಕೂಡ ಆ ರೀತಿ ಸ್ಥಿತಿ ನಿರ್ಮಾಣ ಆದರೆ ಮತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲ್ಲ. ನಾನು ಮುಖ್ಯಮಂತ್ರಿ ಆಗ್ತೀನೋ ಬಿಡ್ತೀನೋ ಅದು ಬೇರೆ ವಿಚಾರ. ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನನಗೆ ಆ ಥರದ ಅನಿಸಿಕೆ ಇದೆ, ಆಗಬೇಕು ಅಂತೇಳಿ. ದಟ್ ಈಸ್ ಎ ಡಿಫ್ರೆಂಟ್. ಪ್ರತಿಯೊಬ್ಬರಿಗೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಅಂದ್ಕೊಂಡ್ರೆ ನನಗೇನು ವಿರೋಧ ಇಲ್ಲ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ BJP ಸರ್ಕಾರ ಮಾಡಿರ್ತಕ್ಕಂಥ ಅನಾಹುತಗಳು ಒಂದು ಕಡೆ, ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿರತಕ್ಕಂಥದ್ದು ಇನ್ನೊಂದು ಕಡೆ, ರಾಜ್ಯದ ಮಾನ ಮರ್ಯಾದೆ ಗೌರವನ್ನೆಲ್ಲ ಹಾಳು ಮಾಡಿರ್ತಕ್ಕಂಥದ್ದು, ಈ ಎಲ್ಲ ಕಾರಣಗಳಿಂದ ಜನ ಇವತ್ತು ಬೇಸತ್ತಿದ್ದಾರೆ. ಕರ್ನಾಟಕ ರಾಜ್ಯದ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಬದಲಾವಣೆಯ ಗಾಳಿ ಬೀಸಲಿಕ್ಕೆ ಆಗಲೇ ಪ್ರಾರಂಭ ಆಗಿದೆ. ಆದ್ದರಿಂದ ಮುಂದಿನ ಚುನಾವಣೆಯಲ್ಲಿ ಯಾರು ಏನೇ ಹೇಳಲಿ, JDSನವ್ರು ಎಷ್ಟೇ ಕ್ಲೈಮ್ ಮಾಡಲಿ, BJPಯವರು ಎಷ್ಟೇ ಕ್ಲೈಮ್ ಮಾಡಲಿ, ಮತ್ತು ಯಾರು ಏನೇ ಮಾತಾಡ್ಕೊಂಡ್ರು ಕೂಡ
ನನ್ನ ಪ್ರಕಾರ ನಾನು ಕರ್ನಾಟಕನ ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಜನಗಳ ಜೊತೆ ನಾನು ಜನಗಳನ್ನ ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಕಾಂಗ್ರೆಸ್ ಪಕ್ಷ 100% ಈ ಸಾರಿ ಸ್ಪಷ್ಟ ಬಹುಮತವನ್ನು ಗಳಿಸ್ತದೆ. ಅದಕ್ಕೆ ತನ್ನ ನಾನು ಸ್ವಂತ ಶಕ್ತಿ ಮೇಲೆ ಸರ್ಕಾರ ಮಾಡ್ತಾರೆ. ವ್ಯಕ್ತಿತ್ವವನ್ನು ನೋಡಿ ಗಮನಿಸಿ ನಾನು ಹೇಳ್ತಾ ಇರೋದು, ನಿಮ್ಮನ್ನು ಬಹಳ ವರ್ಷಗಳಿಂದ ನೋಡಿರೋದ್ರಿಂದ. ಕಳೆದ ಬಾರಿ ಕಡೂರು ಚುನಾವಣೆ ಉಪಚುನಾವಣೆಯನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ರಿ, ಆಗಲಿಲ್ಲ, ತಮಗೆ ಬೇಸರ ಆಯಿತು, ರಾಜೀನಾಮೆ ಕೊಟ್ಟರಿ. ಆನಂತರ ಕೊಪ್ಪಳ ತಮ್ಮದೇ ಜನಾಂಗದವರು ಬಹಳ ಹೆಚ್ಚಿರೋರು, ಅಲ್ಲೂ ಕೂಡ ಕರಡಿ ಸಂಗಣ್ಣ ಗೆದ್ದರು, ತಾವು ಗೆಲುವು ಸಾಧಿಸೋಕ್ಕಾಗಲಿಲ್ಲ, ಆಗಲೂ ಬೇಸರ ಕೊಟ್ಟು ರಾಜೀನಾಮೆ ಕೊಟ್ಟರು, ವಿಚಾರ ಪ್ರಸ್ತಾಪ ಮಾಡಿದ್ರಿ. ಮೊನ್ನೆ MLC ಚುನಾವಣೆಯಲ್ಲಿ ನನ್ನನ್ನು ಗಮನಿಸ್ತಿಲ್ಲ ಅನ್ನೋ ಏಕೈಕ ಕಾರಣಕ್ಕೆ ಅಲ್ಲೂ ಕೂಡ ರಾಜೀನಾಮೆ ಕೊಟ್ಟರಿ. ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಸರಳಗಿಯವರು ಸೋಲನ್ನು ಒಪ್ಪಿಕೊಂಡ್ರು. ಆದರೆ ಅಲ್ಪಸಂಖ್ಯಾತ ಸಮುದಾಯದ ತಮ್ಮ ಈಗಿನ 4 ಜನ ರಾಜ್ಯ ಪ್ರವಾಸ ಹೋಗ್ತಾ ಇದ್ರಿ, ಅಲ್ಲಿ ಯಾವ ಅಲ್ಪಸಂಖ್ಯಾತ ನಾಯಕರಿಲ್ಲ. ಅದರ ಜೊತೆಗೆ JDS ಇನ್ನೊಂದು ಕಡೆ ಅಲ್ಪಸಂಖ್ಯಾತ ಸಮುದಾಯದ ಸಮಾವೇಶ ಮಾಡ್ತಾ ಇದೆ. ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಗೊಂದಲ ಇನ್ನೂ ಬಹಳಷ್ಟಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಗೊಂದಲನೂ ಇರೋದಿಲ್ಲ. ತಾವು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಅನ್ನೋರಿಗೆ ಯಾರು ಕೂಡ ಹೆಚ್ಚಿನ ಅವಕಾಶನೇ ಕೊಟ್ಟಿಲ್ಲ. ನೀವು ನಾನು ಯಾರು ಬ್ಯಾಕ್ವರ್ಡ್ ಕ್ಲಾಸ್ ಅಲ್ವಾ? ನಾನು ಬ್ಯಾಕ್ವರ್ಡ್ ಕ್ಲಾಸಿಗೆ ಸೇರಿದವನಲ್ಲ. ಅದರಿಂದ ಪರಮೇಶ್ವರ ಸೆಡ್ಯೂಲ್ ಕಾಸ್ಟಿಗೆ ಸೇರಿದವರಲ್ವಾ? ಅದರಿಂದ ಸಾಮಾಜಿಕ ನ್ಯಾಯ ಇಲ್ಲ ಅಂತ ಹೆಂಗೆ ಹೇಳ್ತೀರಿ? DK ಶಿವಕುಮಾರ್ ಮೇಜರ್ ಕಮ್ಯುನಿಟಿ ಸೇರಿದವರು, SR ಪಾಟೀಲ್ ಕೂಡ ಒಂದು ಮೇಜರ್ ಕಮ್ಯುನಿಟಿ ಸೇರಿದವರು. ನಾನು ಐ ಬಿಲಾಂಗ್ ಟು ಬ್ಯಾಕ್ವರ್ಡ್ ಕಮ್ಯುನಿಟಿ. ಸೊ ನಿಮ್ಮ ವೋಟ್ ಪರಮೇಶ್ವರ ಅಲ್ಪಸಂಖ್ಯಾತ ಸಮುದಾಯ JDS ಪರ ನಿಲ್ಲುತ್ತಾ? ಹಾಗಾದ್ರೆ ಅವರು ದೊಡ್ಡ ಸಮಾವೇಶ ಮಾಡಿದ್ರು, ಲಕ್ಷಾಂತರ ಜನ ಸೇರಿದ್ರು. ಅವರಿಗೆ ಈ ದೇಶದ ಇತಿಹಾಸದಲ್ಲಿ, ಕಾಂಗ್ರೆಸ್ ಇತಿಹಾಸದಲ್ಲಿ ಅಲ್ಪಸಂಖ್ಯಾತರು ಸೇರಿ ಕಾಂಗ್ರೆಸ್ ಪಕ್ಷ ಕಟ್ಟಿರೋರು, ಕಾಂಗ್ರೆಸ್ ಪಕ್ಷ ಬೆಳೆಸಿರೋರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದವರು ಅಲ್ಪಸಂಖ್ಯಾತರು ಕೂಡ. ಅದರಿಂದ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರ ಪಕ್ಷ. ಇದು ಸ್ವಾತಂತ್ರ್ಯ ಬಂದ ಮೇಲೆ ಉಟ್ಕೊಂಡಿರ್ತಕ್ಕಂಥ ಪಕ್ಷ ಅಲ್ಲ. ಇದು 127 ವರ್ಷ ದೀರ್ಘಕಾಲದ ಹಿನ್ನೆಲೆ ಇರತಕ್ಕಂಥ ಪಕ್ಷ. ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದಲ್ಲಿ ಅವತ್ತಿನಿಂದ ಹೋರಾಟದಲ್ಲಿ ಇರಲಿಲ್ಲ, ಕಾಂಗ್ರೆಸ್ ಪಕ್ಷದ ಹೋರಾಟದಲ್ಲಿ ಇರಲಿಲ್ಲ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರುಗಳಾಗಿರಲಿಲ್ಲ. ಈಗಿಲ್ವಲ್ಲ. ಮೌಲಾನಾ ಆಜಾದ್ ಎಷ್ಟು ವರ್ಷ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು? ಆದರೆ ಹಂಗೆ ಆ ಥರ ಹೇಳೋಕ್ಕಾಗಲ್ಲ. ದಿಸ್ ಈಸ್ ದಿ ಪಾರ್ಟಿ ಆಫ್ ಮೈನಾರಿಟೀಸ್, ದಿಸ್ ಎ ಪಾರ್ಟಿ ಆಫ್ ಪೂರ್ ಸೆಕ್ಷನ್ಸ್, ದಿಸ್ ಎ ಪಾರ್ಟಿ ಆಫ್ ಆಲ್ ಸೆಕ್ಷನ್ಸ್, ಆಲ್ ರಿಲಿಜಿಯನ್ಸ್. ಯಾವುದೋ ಒಂದು ಸೀಮಿತ ಒಂದು ವರ್ಗಕ್ಕೆ ಸೀಮಿತ. ಹಾಗಾಗಿ ಈ ಬಾರಿ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರ ಪಕ್ಷ ಕಾನ್ಫಿಡೆಂಟ್ ಆಗಿದೆ. ಈ ಬಾರಿ ಚುನಾವಣೆಯಲ್ಲಿ ತಾವು ಗೆಲ್ತೀರಿ, ಅದಕ್ಕೆ ಬೇಕಾದ ಸಿದ್ಧತೆ ಈಗ ಆರಂಭ ಆಗಿದೆ ನಿಮ್ಮದು. ಆಗಿದೆ. ಆಡಳಿತ ಪಕ್ಷದ BJPಯನ್ನ ಮತ್ತು ಅವರ ಎಲ್ಲ ವಿಚಾರಗಳನ್ನು ಜನತೆ ಮುಂದೆ ಇಟ್ಟು ತಾವು ಗೆಲ್ಲಿಸ್ತೀರಿ ಅನ್ನೋ ಕಾನ್ಫಿಡೆನ್ಸ್ ಇದೆ ನಿಮಗೆ? ನಮ್ಗೆ 100% ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ಜನಗಳು ಇವತ್ತು ಭಾಳ ಬುದ್ಧಿವಂತರಾಗಿದ್ದಾರೆ, ಟೆಕ್ನಾಲಜಿ ಭಾಳ ಮುಂದುವರೆದಿದೆ. ನಿಮ್ಮ TV ಮಾಧ್ಯಮಗಳು, ಪತ್ರಿಕೆಗಳು ಇವತ್ತು ಎಲ್ಲ ಈ ಸರ್ಕಾರ ಏನೇನು ಮಾಡಿದೆ ಅನ್ನೋದನ್ನು ಎಳೆಯಾಗಿ ಜನರ ಮುಂದೆ. ತ್ರಿಕೋನ ಸ್ಪರ್ಧೆ ಈ ಬಾರಿ ನೇರ ಸ್ಪರ್ಧೆನ BJP ಕಾಂಗ್ರೆಸ್ಗೆ, ಅಥವಾ JDS ಕಾಂಗ್ರೆಸ್ BJP ಸ್ಪರ್ಧೆ? ಕೆಲವು ಭಾಗದಲ್ಲಿ ನಮಗೂ JDSಗೂ ಸ್ಪರ್ಧೆ. ಸುಮಾರು 7-8 ಜಿಲ್ಲೆಗಳಲ್ಲಿ ನಮಗೆ JDSಗೆ ಸ್ಪರ್ಧೆ, ಇನ್ನು ಉಳಿದ ಜಿಲ್ಲೆಗಳಲ್ಲಿ ನಮಗೆ BJPಗೆ ಸ್ಪರ್ಧೆ. ಅಂದರೆ ಕಾಂಗ್ರೆಸ್ ಪಕ್ಷ ಎಲ್ಲ ಕಡೆಯೂ ಕೂಡ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸ್ಪರ್ಧೆ ಮಾಡ್ತದೆ. ಆದರೆ JDS ಹಂಗಲ್ಲ. JDS 7-8 ಜಿಲ್ಲೆಗಳು ಬಿಟ್ಟರೆ ಬೇರೆ ಕಡೆ ಅವರ ಪ್ರಭಾವ ಇಲ್ಲ, ಅವರ ಶಕ್ತಿ ಇಲ್ಲ. BJPಗೆ ಎಲ್ಲಿ JDSಗೆ ಶಕ್ತಿ ಇದೆ ಅಲ್ಲಿ BJP ಶಕ್ತಿ ಇಲ್ಲ. ಸೊ ಹಂಗಾಗಿ ಕಾಂಗ್ರೆಸ್ ಪಕ್ಷ ಕೆಲವು ಜಿಲ್ಲೆಗಳಲ್ಲಿ JDS ಜೊತೆ ಸ್ಪರ್ಧೆ ಮಾಡ್ತದೆ, ಇನ್ನು ಕೆಲವು ಜಿಲ್ಲೆಗಳಲ್ಲಿ BJP ಜೊತೆ ಸ್ಪರ್ಧೆ ಮಾಡ್ತದೆ. ರೈಟ್. ಸಿದ್ದರಾಮಯ್ಯನವರು ಅನೇಕ ವಿಚಾರಗಳನ್ನು ಸೀಮಿತ ಅವಧಿಯಲ್ಲಿ ನಮ್ಮ ಜೊತೆ ಹಂಚ್ಕೊಂಡ್ರಿ. ಸೊ ಬರ ಪ್ರವಾಸಕ್ಕೆ ಹೊರಟಿದ್ದೀರಿ ಮತ್ತು ಪಕ್ಷ ಗೆಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮದು. ಕಾದು ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.